ಹಲೋ ಎವ್ರಿವನ್, ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್. ಸಡನ್ನಾಗಿ ಊರಿಗೆ ಹೋಗ್ಬೇಕಾಗಿ ಬಂತು. ಹಾಗಾಗಿ ಊರಿಗೆ ಹೋಗಿದ್ವಿ. ಸೊ ನಾವು ಹೋಗಿದ್ದ ಕಾರ್ಯ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲನೂ ಮಾತಾಡಿಸ್ಕೊಂಡು ಹೊರಟ್ವಿ. ಬರ್ತಾ ದಾರಿಲಿ ಮಣ್ಣಿನ ಮಡಿಕೆ ಶಾಪ್ ಕಾಣಿಸ್ತು. ಹಾಗಾಗಿ ತುಂಬ ದಿವಸದಿಂದ ಮಣ್ಣಿನ ಮಡಿಕೆ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಅಲ್ಲಿಂದ ಒಂದು ಮಡಿಕೆ ತೊಗೊಬಂದ್ವಿ. ತಗೊಂಡು ಬಂದಿದ್ದೆ ತಡ, ಅದರಲ್ಲಿ ನೀರು ಕುಡಿಬೇಕು ಅಂತ ಆಸೆ ಮಕ್ಕಳಿಗೆ. ಹಾಗಾಗಿ ಬಂದ ತಕ್ಷಣವೇ ಅದನ್ನು ತೊಳೆದು ಒಂದು ಅರ್ಧ ಗಂಟೆ ಅಷ್ಟೊತ್ತು ಅದರಲ್ಲಿ ಟ್ಯಾಪ್ ನೀರು ಇಟ್ಬಿಟ್ಟು ಆಮೇಲೆ ಚೆಲ್ಲಿ ಕುಡಿಯೋ ನೀರನ್ನ ಸ್ಟೋರ್ ಮಾಡಿದೆ. ಅಟ್ಲೀಸ್ಟ್ ಒಂದು 6 ಅವರ್ಸ್ ಆದರೂ ಅದರಲ್ಲಿ ನೀರು ಸ್ಟೋರ್ ಮಾಡಿ ಆ ನೀರನ್ನ ಚೆಲ್ಬಿಟ್ಟು ಆಮೇಲೆ ಯೂಸ್ ಮಾಡೋದ್ರಿಂದ ಸ್ಮೆಲ್ಲು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನೋ ಒಂಥರ ಟೇಸ್ಟ್ ಬರುತ್ತೆ ನೀರು. ಇನ್ನು ನಮ್ಮ ಮಾವಾರ ಮನೆ ಹತ್ರನೇ ಒಂದು ನುಗ್ಗೆ ಸೊಪ್ಪಿನ ಗಿಡ ಮತ್ತು ಮಾವಿನಕಾಯಿ ಗಿಡ ಇತ್ತು. ಅದರಲ್ಲಿ ಒಂದು 3 ಮಾವಿನಕಾಯಿ ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪು ಕಿತ್ಕೊಬಂದಿದ್ದೆ. ಅದನ್ನು ಕೂಡ ಎತ್ತಿಟ್ಕೊಂಡೆ. ಇನ್ನು ನುಗ್ಗೆ ಸೊಪ್ಪು ತುಂಬ ದಿನ ಇರಬೇಕಂದ್ರೆ ಈ ಥರ ಕಾಟನ್ ಬಟ್ಟೆಯಲ್ಲಿ ಇಟ್ಬಿಟ್ಟು ಒಂದು ಬಾಕ್ಸಲ್ಲಿ ಇಲ್ಲ ಕವರಲ್ಲಿ ಇಟ್ಟರೆ ತುಂಬ ದಿನ ಇಡ್ಬೋದು. ಇಲ್ಲ ಅಂತಂದರೆ ಅದು ಎಲೆ ಉದುರ್ಬಿಟ್ಟು ಕೊಳ್ತೋಗುತ್ತೆ. ಕಾಟನ್ ಬಟ್ಟೆಯಲ್ಲಿ ಸ್ಟೋರ್ ಮಾಡೋದ್ರಿಂದ ಯಾವುದೇ ಸೊಪ್ಪಾಗಲಿ ತುಂಬ ದಿನ ಸ್ಟೋರ್ ಮಾಡ್ಬೋದು.